ಅಥವಾ ಇನ್ನೊಂದು ಯಾವುದೋ ಒಂದು ಹೆಸರಿಂದ ಕರೆದಿ, ಒಂದು ಮಾತು ಸತ್ಯ, ನಿಮ್ಮ ಮನಸ್ಸನ್ನ ಕೆಡಿಸಿಕೊಳ್ಳಬೇಡಿ. ಜಗತ್ತು ಬೇಕಾದ್ರೆ ಏನಾದರೂ ಆಗಲಿ, ಎಷ್ಟಾದ್ರೂ ಕೆಟ್ಟವಾಗಲಿ, ಎಷ್ಟಾದ್ರೂ ಬೇರೆ ಬೇರೆ ಪರಿಸ್ಥಿತಿಗಳು ಬರಲಿ, ನಿಮ್ಮ ಮನಸ್ಸು ಗಟ್ಟಿ ಇತ್ತು ಅಂದ್ರೆ ಎಂಥ ಸಾಧನೆಯನ್ನು ಕೂಡ ನಾವು ಮಾಡಬಹುದು. ಎಂಥ ಸಾಧನೆಯನ್ನು ಕೂಡ ನಾವು ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ ಬಡ ಮಕ್ಕಳು IAS ಪಾಸ್ ಆಗೋದು ಹೆಚ್ಚಾಗ್ತಾ ಇದೆ. ಅದು ತುಂಬಾ ಸಂತೋಷದ ಸಂಗತಿ. ಆಗ IAS ಪಾಸ್ ಆಗೋದಂದ್ರೆ ದೆಹಲಿ ಸ್ಕೂಲ್ನಲ್ಲಿ ಓದಿರ್ಬೇಕು, ಬಾಂಬೆದಲ್ಲಿ ಕೋಚಿಂಗ್ ತಗೊಂಡಿರ್ಬೇಕು, ಬೆಂಗಳೂರಿನಲ್ಲಿ ಟ್ರೈನಿಂಗ್ ತಗೊಂಡಿರ್ಬೇಕು, ಇಂಥವರ ಮಕ್ಕಳೇ ಆಗಿರ್ಬೇಕು ಅಂತಿತ್ತು. ಈಗ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳೇ ಇರ್ಬೋದು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇ ಇರ್ಬೋದು, ಅಥವಾ ಇನ್ನೊಂದು ಗಂಗಾವತಿ ಅಂತ ತಾಲೂಕಿನ ವಿದ್ಯಾರ್ಥಿಗಳೇ ಇರ್ಬೋದು, ಪ್ರತಿಯೊಬ್ಬರು ಕೂಡ IAS ಕನಸನ್ನ ಕಾಣ್ತಾ ಇದ್ದಾರೆ. IAS ಪಾಸ್ ಆಗ್ಬೇಕಂತಾರೆ, DC ಆಗ್ಬೇಕು, SP ಆಗ್ಬೇಕು, ನಾನು ಅಧಿಕಾರಿ ಆಗಬೇಕು ಅಂತ ಕನಸು ಕಾಣಕತ್ತಾರಲ್ಲ, ಅದು ಕನಸಿಗೆ ಮೂಲ ಏನು ಅಂದ್ರೆ ಅವರ ಮನಸ್ಸು. ಒಮ್ಮೆ ನಿಮ್ಮ ಮನಸ್ಸಿನಲ್ಲೇ ನಾನು IAS ಪಾಸ್ ಆಗ್ತೀನಿ ಅಂದ್ಬಿಟ್ರೆ ಖಂಡಿತವಾಗಿ 50% ನಿಮ್ಮ ಕೆಲಸ ಮುಗಿದ ಹಾಗೆ. ಉಳಿದ 50% ಅದು ದೇವರು ನಿಮ್ಮನ್ನು ತಗೊಂಡು ಹೋಗ್ತಾನೆ. ದೇವರು ಅಂದ್ರೆ ಸುತ್ತಲಿನ ಪರಿಸರ ನಿಮ್ಮನ್ನು ತಗೊಂಡು ಹೋಗುತ್ತೆ. ಈಗ ಬೇಕಾದಷ್ಟು ಮಾಧ್ಯಮಗಳಿವೆ. ಇನ್ನು ಎರಡನೇದು ಬಹಳ ಮುಖ್ಯವಾದಂತ ಸಂಗತಿ, ಕಲಿಯುವುದನ್ನ ನಿಲ್ಲಿಸಬೇಡಿ. ಅರ್ಥ ಆಯ್ತಾ? ಕಲಿಯುವುದನ್ನ ನಿಲ್ಲಿಸಬೇಡಿ. ನೀವು ಬರೀ SSLC ಪಾಸ್ ಆದ್ರೆ ಸಮಾಧಾನ ಆಯ್ತು, ಸಂತೋಷ ಆಯ್ತು, 100% ರಿಸಲ್ಟ್ ಬಂತು ಅಂತ ನಿಲ್ಲಿಸುವ ಹಾಗಿಲ್ಲ. ಮುಂದೆ ನೀವು ಕಾಲೇಜಿಗೆ ಹೋಗ್ಬೇಕಾಗುತ್ತೆ, ಮುಂದೆ ನೀವು ಬೇರೆ ಬೇರೆ ಪದವಿಗಳನ್ನು ತಗೊಳ್ಬೇಕಾಗತ್ತೆ. ಪದವಿ ಅಷ್ಟೇ ತಗೊಂಡೆ ಸಾಕು ಅಂತ ನಿಲ್ಲಿಸೋ ಹಾಗಿಲ್ಲ. ಒಂದಿಷ್ಟು ಕಂಪ್ಯೂಟರ್ ಕಲಿಬೇಕಾಗತ್ತೆ, ಒಂದಿಷ್ಟು ಇಂಗ್ಲಿಷ್ಗಳನ್ನು ಕಲಿಬೇಕಾಗತ್ತೆ, ಒಂದಿಷ್ಟು ಬೇರೆ ಬೇರೆ ಕೌಶಲ್ಯವನ್ನು ಕಲಿಯಬೇಕಾಗುತ್ತೆ. ಕಲಿಯುವುದನ್ನು ನಿಲ್ಲಿಸಬೇಕು. ಮೂರನೇದು ಬಹಳ ಮುಖ್ಯವಾದಂತ ಸಂಗತಿ, ನಮ್ಮ ದೇಶಕ್ಕೆ ಈಗ ಬೇಕಾಗಿರೋದು ಅದೇ ಕೌಶಲ್ಯ ಅಥವಾ ಸ್ಕಿಲ್ ಅಂತ ನಾವು ಕರೀತಾರೆ. ಜಾಣ್ಮೆಗಳು ಇರ್ತವೆ ನಿಮ್ಮ ಹತ್ರ. ಕೆಲವೊಬ್ರು ಇಲ್ಲಿ ಬಂದು ನಿರೂಪಣೆ ಮಾಡ್ತಾ ಇದ್ದಾರೆ. ನಿರೂಪಣೆ ಮಾಡೋದು ಒಂದು ಸ್ಟೈಲ್, ಅದೊಂದು ಕಲೆ. ಹಾಡೋದು ಒಂದು ಕಲೆ, ಕ್ರಿಕೆಟ್ ಆಡೋದು ಒಂದು ಕಲೆ, ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿ ಬರೆಯೋದು ಒಂದು ಕಲೆ, ಮತ್ತು ನಿಮಗೆ ಬೇರೆ ಯಾವಂತ ಚಟುವಟಿಕೆಗಳಿರ್ತವೆ, ಒಳ್ಳೆಯ ಹವ್ಯಾಸಗಳಿರ್ತವೆ, ಪೇಂಟಿಂಗ್ ಇರುತ್ತೆ. ಆ ಪೇಂಟಿಂಗ್ಸ್ ಒಂದು ಕಲೆ. ಆ ಕಲೆ ಮತ್ತು ಆ ಜಾಣ್ಮೆಯನ್ನ ಯಾವುದೇ ಕಾರಣಕ್ಕೂ ಕೂಡ ನೀವೇನ್ ಮಾಡಬಾರ್ದು ಅಂದ್ರೆ ನಿರ್ಲಕ್ಷ್ಯ ಮಾಡಬಾರ್ದು. ದೇವರು ಅಥವಾ ನಿಸರ್ಗ ನಿಮ್ಮೊಳಗೆ ಅದರಂತ ಒಂದು ಶಕ್ತಿಯನ್ನು ಕೊಟ್ಟಿರ್ತಾರೆ. ಆ ಶಕ್ತಿಯನ್ನು ನೀವು ಗುರುತಿಸ್ಕೊಳ್ಬೇಕು. ಗುರುತಿಸ್ಕೊಂಡು ಏನ್ ಮಾಡ್ತಾ ಹೋಗ್ಬೇಕು ಅಂದ್ರೆ, ಕಾಲೇಜಿಗೆ ಬಂದ ನಂತರ, SSLC ಮುಗಿದ ನಂತರ ನೀವು ಏನಾಗ್ತಾ ಹೋಗ್ತೀರಿ, ಭೌತಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ದೊಡ್ಡವರಾಗ್ತಾ ಹೋಗ್ತೀರಿ. ಆಗೇನ್ ಮಾಡ್ತಾ ಹೋಗ್ಬೇಕು, ಗುರುತಿಸ್ಕೊಳ್ಬೇಕು. ಓಹೋ, ನನಗೆ ಚೆನ್ನಾಗಿ ಹಾಡಕ್ ಬರುತ್ತಲ್ಲ, ಒಂದಿಷ್ಟು ಮ್ಯೂಸಿಕ್ ಕ್ಲಾಸಿಗೆ ಅಟೆಂಡ್ ಆಗ್ಬೇಕು. ನನಗೆ ಚೆನ್ನಾಗಿ ಪೇಂಟಿಂಗ್ ಮಾಡಕ್ ಬರುತ್ತಲ್ಲ, ನಾನೊಂದಿಷ್ಟು ಪೇಂಟಿಂಗ್ಸ್ ಮಾಡ್ಬೇಕು. ಈ ರೀತಿ ಏನ್ ಮಾಡ್ತಾ ಹೋಗ್ಬೇಕಂದ್ರೆ ಮಾಧ್ಯಮಗಳನ್ನ ಹುಡುಕಾಡ್ತಾ ಕಲಿತಾ ಹೋಗ್ಬೇಕು. ಅದು ನಿಮ್ಮನ್ನ ಕಾಪಾಡುತ್ತೆ, ಅದು ನಿಮ್ಮನ್ನ ಹೆಸರು ತರುತ್ತೆ. ಇದು ಬಹಳ ಮುಖ್ಯವಾದಂತ ಸಂಗತಿ. ಇನ್ನ ನಾಲ್ಕನೇ ಸಂಗತಿ ಬಹಳ ಮುಖ್ಯವಾದಂಥದ್ದು, ಪ್ರಾರಂಭದಲ್ಲೇ ಹೇಳಿದ್ದೀನಿ, ಸಂಸ್ಕಾರಗಳನ್ನ ಮರೆಯಬಾರದು. ಜಗತ್ತಿನಲ್ಲಿ ಯಾವುದಾದರೂ ಒಂದು ದೇಶ ಸಂಸ್ಕಾರಯುತವಾದಂತಹ ಬದುಕನ್ನ ಬದುಕಬೇಕು ಅಂತ ಪ್ರಯತ್ನಿಸ್ತಾ ಇದ್ರೆ ನಮ್ಮ ಭಾರತ ದೇಶವಾಗಿದೆ.